ನಿಶ್ಶಬ್ದ ಮನೆಯ ನೆರಳು. ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯ ಅಂಚಿನಲ್ಲಿ ಒಂದು ಹಳೆಯ ಮನೆ ನಿಂತಿತ್ತು. ಆ ಮನೆಗೆ ನಿಶ್ಶಬ್ದ ಮನೆ ಎಂದು ಹೆಸರು, ಏಕೆಂದರೆ ಅಲ್ಲಿ ಯಾರೂ ಹೆಚ್ಚು ಕಾಲ ಉಳಿದಿಲ್ಲ. ಹಗಲು ಸಮಯದಲ್ಲಿ ಮನೆ ಸಾಮಾನ್ಯವಾಗಿಯೇ ಕಾಣಿಸುತ್ತಿತ್ತು. ಆದರೆ ಸೂರ್ಯಾಸ್ತವಾದ ಮೇಲೆ ಆ ಮನೆಯ ಸುತ್ತ ಒಂದು ವಿಚಿತ್ರ ನಿಶ್ಶಬ್ದ ಆವರಿಸುತ್ತಿತ್ತು. ಗಾಳಿ ಬೀಸಿದರೂ ಎಲೆಗಳ ಶಬ್ದವೂ ಕೇಳಿಸದಂತೆ, ಹಕ್ಕಿಗಳು ಹಾರಿದರೂ ಚಿರುಪುಟಿಸುವ ಶಬ್ದವೂ ಇಲ್ಲದಂತೆ. ಹಳ್ಳಿಯವರು ಆ ಮನೆಯ ಕಡೆಗೆ ಹೋಗುವುದೇ ಇಲ್ಲ. ಅಲ್ಲಿ ಏನೋ ಇದೆ ಎಂದು ಹೇಳಿಕೊಂಡು ದೂರವೇ ಇರುತ್ತಿದ್ದರು. ಆದರೆ ಯಾರಿಗೂ ಸ್ಪಷ್ಟವಾಗಿ ಏನು ಎಂದು ಗೊತ್ತಿರಲಿಲ್ಲ. ಆ ಹಳ್ಳಿಗೆ ಒಂದು ದಿನ ಅನಿರುದ್ಧ ಎಂಬ ಯುವಕ ಬಂದ. ಅವನು ಪಟ್ಟಣದಿಂದ ಬಂದ ಶಿಕ್ಷಕ. ಹಳ್ಳಿಯ ಶಾಲೆಯಲ್ಲಿ ಕೆಲಸ ಸಿಕ್ಕಿದ್ದರಿಂದ ಅಲ್ಲಿಗೆ ಬಂದು ಉಳಿಯಬೇಕಾಯಿತು. ಉಳಿಯಲು ಮನೆ ಹುಡುಕಿದಾಗ ಹಳ್ಳಿಯವರು ಆ ಹಳೆಯ ಮನೆಯನ್ನು ತೋರಿಸಿದರು. ಅಲ್ಲಿ ಯಾರೂ ಇರೋದಿಲ್ಲ ಸಾರ್, ಬಾಡಿಗೆ ಕಡಿಮೆ ಎಂದು ಒಬ್ಬನು ಹೇಳಿದನು. ಅನಿರುದ್ಧ ನಗುತ್ತಾ, ಭೂತಪ್ರೇತಗಳೆಲ್ಲ ಕಥೆಗಳಷ್ಟೇ ಎಂದು ಹೇಳಿ ಆ ಮನೆಯನ್ನೇ ಆಯ್ಕೆ ಮಾಡಿಕೊಂಡ. ಮೊದಲ ದಿನ ಎಲ್ಲವೂ ಸಾಮಾನ್ಯವಾಗಿತ್ತು. ಮನೆ ಸ್ವಲ್ಪ ಹಳೆಯದಾಗಿದ್ದರೂ ಗಟ್ಟಿಯಾಗಿ ನಿಂತಿತ್ತು. ಆದರೆ ರಾತ್ರಿಯಾದಾಗ ಅನಿರುದ್ಧನಿಗೆ ವಿಚಿತ್ರ ಅನುಭವ ಶುರುವಾಯಿತು. ಮಧ್ಯರಾತ್ರಿಯಲ್ಲಿ ಯಾರೋ ಹೆಜ್ಜೆ ಶಬ್ದ ಕೇಳಿಸಿದಂತಾಯಿತು. ಅವನು ಎದ್ದು ನೋಡಿದರೆ ಯಾರೂ ಇರಲಿಲ್ಲ. ಬಹುಶಃ ಗಾಳಿ ಎಂದುಕೊಂಡು ಮಲಗಿದ. ಆದರೆ ದಿನಗಳು ಕಳೆದಂತೆ ಘಟನೆಗಳು ಹೆಚ್ಚುತ್ತಾ ಹೋಯಿತು. ರಾತ್ರಿ ಕಿಟಕಿಗಳು ತಾನೇ ತೆರೆದುಕೊಳ್ಳುತ್ತಿದ್ದವು. ಅಡುಗೆ ಮನೆಯಲ್ಲಿ ಇಟ್ಟಿದ್ದ ಪಾತ್ರೆಗಳು ಸ್ವಲ್ಪ ಸ್ವಲ್ಪ ಜಾಗ ಬದಲಾಯಿಸುತ್ತಿದ್ದವು. ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬದ ಹಿಂದೆ ಯಾರೋ ನಿಂತಿರುವಂತೆ ಅನಿರುದ್ಧನಿಗೆ ಭಾಸವಾಗುತ್ತಿತ್ತು. ಒಂದು ರಾತ್ರಿ ಅವನು ಧೈರ್ಯ ಮಾಡಿ ಕೇಳಿದ, ಇಲ್ಲಿ ಯಾರು ಇದ್ದರೆ ದಯವಿಟ್ಟು ಹೇಳಿ, ನನಗೆ ತೊಂದರೆ ಕೊಡಬೇಡಿ. ಆ ಕ್ಷಣ ಮನೆ ತುಂಬ ನಿಶ್ಶಬ್ದ. ಏಕಾಏಕಿ ಒಂದು ಮೃದುವಾದ ಧ್ವನಿ ಕೇಳಿಸಿತು. ನನಗೆ ತೊಂದರೆ ಕೊಡಬೇಡ, ನಾನು ಹೋಗುತ್ತೇನೆ. ಅನಿರುದ್ಧನಿಗೆ ಮೈಯೆಲ್ಲ ಚಳಿಯಾಯಿತು. ಆದರೆ ಆ ಧ್ವನಿಯಲ್ಲಿ ಭಯಕ್ಕಿಂತ ದುಃಖ ಹೆಚ್ಚಿತ್ತು. ಮರುದಿನ ಅವನು ಹಳ್ಳಿಯ ಹಿರಿಯನ ಬಳಿ ಹೋದ. ಆ ಮನೆಯ ಬಗ್ಗೆ ಕೇಳಿದ. ಹಿರಿಯನು ದೀರ್ಘ ಉಸಿರು ಬಿಟ್ಟ. ಆ ಮನೆಗೆ ಒಂದು ಪ್ರಥೆ ಇದೆ ಮಗ. ಬಹಳ ವರ್ಷಗಳ ಹಿಂದೆ ಗಿರಿಜಾ ಎಂಬ ಹೆಣ್ಣು ಅಲ್ಲಿ ವಾಸಿಸುತ್ತಿದ್ದಳು. ಅವಳು ಒಳ್ಳೆಯ ಮನಸ್ಸಿನವಳು. ಆದರೆ ಅನ್ಯಾಯವಾಗಿ ಅವಳ ಮೇಲೆ ತಪ್ಪು ಆರೋಪ ಬಿದ್ದಿತು. ಯಾರೂ ಅವಳ ಮಾತನ್ನು ಕೇಳಲಿಲ್ಲ. ಆ ನೋವಿನಲ್ಲಿ ಅವಳು ಒಂಟಿಯಾಗಿ ಜೀವ ತ್ಯಜಿಸಿದಳು. ಆ ದಿನದಿಂದ ಆ ಮನೆಯಲ್ಲೇ ಅವಳ ಆತ್ಮ ಉಳಿದುಕೊಂಡಿದೆ. ಅವಳು ಯಾರಿಗೂ ಹಾನಿ ಮಾಡಲ್ಲ. ಅವಳಿಗೆ ಬೇಕಾಗಿದ್ದು ಒಂದೇ, ಅವಳ ಕಥೆಯನ್ನು ಯಾರಾದರೂ ಕೇಳಬೇಕು ಎಂದು ಹಿರಿಯನು ಹೇಳಿದರು. ಅನಿರುದ್ಧನ ಮನಸ್ಸು ಕಲುಷಿತವಾಯಿತು. ಭೂತ ಅಲ್ಲ, ನೋವು ತುಂಬಿದ ಆತ್ಮ ಎಂದು ಅವನು ಅರ್ಥ ಮಾಡಿಕೊಂಡ. ಆ ರಾತ್ರಿ ಅವನು ಮತ್ತೆ ಧೈರ್ಯ ಮಾಡಿ ಮಾತನಾಡಿದ. ಗಿರಿಜಾ, ನಿನಗೆ ಏನಾಯಿತು ಹೇಳು, ನಾನು ಕೇಳುತ್ತೇನೆ. ಆ ಕ್ಷಣ ಗಾಳಿ ನಿಧಾನವಾಗಿ ಬೀಸಿತು. ಮನೆಯೊಳಗೆ ಒಂದು ಮೃದುವಾದ ಬೆಳಕು ಕಾಣಿಸಿತು. ಒಂದು ರೂಪ ನಿಧಾನವಾಗಿ ಕಾಣಿಸಿಕೊಂಡಿತು. ಭಯಂಕರವಲ್ಲ, ಕಣ್ಣುಗಳಲ್ಲಿ ನೀರು ತುಂಬಿದ ಹೆಣ್ಣಿನ ರೂಪ. ಅವಳು ತನ್ನ ಕಥೆಯನ್ನು ಹೇಳಿದಳು. ತನ್ನ ನಿರ್ದೋಷಿತ್ವ, ಸಮಾಜದ ನಿರ್ಲಕ್ಷ್ಯ, ಒಂಟಿತನ, ನೋವು ಎಲ್ಲವನ್ನೂ. ಅನಿರುದ್ಧ ಶಾಂತವಾಗಿ ಕೇಳಿದ. ನಿನ್ನ ಕಥೆಯನ್ನು ನಾನು ಎಲ್ಲರಿಗೂ ಹೇಳುತ್ತೇನೆ. ನಿನಗೆ ನ್ಯಾಯ ಸಿಗಬೇಕು. ಆ ಮಾತು ಕೇಳಿದ ಕ್ಷಣ ಗಿರಿಜಾದ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಅಷ್ಟೇ ಸಾಕು, ನನಗೆ ಶಾಂತಿ ಬೇಕಿತ್ತು ಎಂದು ಹೇಳಿ ಆ ಬೆಳಕು ನಿಧಾನವಾಗಿ ಕರಗಿತು. ಆ ರಾತ್ರಿ ನಂತರ ಆ ಮನೆಯಲ್ಲಿ ಯಾವ ವಿಚಿತ್ರ ಘಟನೆಗಳು ನಡೆಯಲಿಲ್ಲ. ಕೆಲವು ದಿನಗಳ ಬಳಿಕ ಅನಿರುದ್ಧ ಹಳ್ಳಿಯ ಜನರಿಗೆ ಗಿರಿಜಾದ ಕಥೆಯನ್ನು ಹೇಳಿದ. ಹಳ್ಳಿಯವರು ಅವಳಿಗಾಗಿ ಒಂದು ಸಣ್ಣ ಸ್ಮಾರಕ ನಿರ್ಮಿಸಿದರು. ಆ ದಿನದಿಂದ ಆ ಮನೆ ನಿಶ್ಶಬ್ದ ಮನೆ ಅಲ್ಲ, ಅದು ಶಾಂತಿಯ ಮನೆ ಎಂದು ಕರೆಯಲ್ಪಟ್ಟಿತು.